ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಅಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆ. ಸೊ ಅರ್ನಿಂಗ್ಸ್, ಲೇಬರ್ ಅರ್ನಿಂಗ್ಸ್ ನಲ್ಲಿ ಟೇಲರ್ ಮೇಲೆ ಕೇಳಿದಾಗ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟೇಲರ್ಸ್ ಲೇಬರ್ ಅರ್ನಿಂಗ್ ಫಾರ್ಮುಲಾದ ಮೇಲೆ ಫಾರ್ಮುಲಾದ ಮೂಲಕ ನಾವು ಏನೇನು ತಗೊಂಡು ಆನ್ಸರ್ ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಫೈಂಡ್ ಔಟ್ ಲೇಬರ್ ಅರ್ನಿಂಗ್. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ಡ್ ಬಂದಿರುತ್ತೆ. ಸೊ ಲೇಬರ್ಸ್ ಅರ್ನಿಂಗ್ ಚಾಪ್ಟರ್ ಮೇಲೆ ಲೇಬರ್ ಅರ್ನಿಂಗ್ ಅನ್ನೋ ಶಬ್ದ ಬಂದಿರುತ್ತೆ. ಅಂಡರ್ ಟೇಲರ್ಸ್ ಮೆಥಡ್, ಸೊ ಯಾರ್ದ ಸಿಸ್ಟಮ್ ಮೇಲೆ ಬಿಡಿಸಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿರ್ತಾರೆ. ಎ ಅಂಡ್ ಬಿ ಹ್ಯಾವ್ ಪ್ರೊಡ್ಯೂಸ್ಡ್ 70 and 90 ಯೂನಿಟ್ಸ್. ಎ ಮತ್ತು ಬಿ ಅನ್ನೋ ವ್ಯಕ್ತಿಗಳು 70 ಮತ್ತು 90 ಯೂನಿಟ್ಸ್ ಗಳನ್ನ ಉತ್ಪಾದನೆ ಮಾಡಿದ್ದಾರೆ ರೆಸ್ಪೆಕ್ಟಿವ್ಲಿ ಇನ್ ಎ ಡೇ ಆಫ್ 8 ಅವರ್ಸ್. ಸೊ 8 ಅವರ್ಸ್ ಒಂದು ದಿನದಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ನಾರ್ಮಲ್ ಟೈಮ್ ರೇಟ್ 80 rupees, ಒಂದು ತಾಸಿಗೆ ಅವ್ರಿಗೆ ಸಂಬಳ 80 rupees. ಡಿಫರೆನ್ಷಿಯಲ್ ರೇಟ್ಸ್ ಆರ್ 80% and 120%. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 6 minutes. ಸೊ ಈ ರೀತಿಯಾಗಿ ಪ್ರಾಬ್ಲಮ್ ನ ಕೊಟ್ಟಿರ್ತಾರೆ. ಮೊದಲು 4 ವರ್ಕಿಂಗ್ ನೋಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದನೇದ್ದು ಔಟ್ಪುಟ್ ಪರ್ ಅವರ್, ಎರಡನೇದ್ದು ಸ್ಟ್ಯಾಂಡರ್ಡ್ ಔಟ್ಪುಟ್, ಮೂರನೇದ್ದು ಪೀಸ್ ರೇಟ್, ನಾಲ್ಕನೇದ್ದು ಆಕ್ಚುಯಲ್ ಔಟ್ಪುಟ್. ಸೊ ಈ 4 ಐಟಮ್ಸ್ ಇಲ್ದೇನೆ ಈ ಟೇಲರ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಬರೋದಿಲ್ಲ. ಇಡೀ ಪ್ರಶ್ನೆಯಲ್ಲಿ ಸ್ಟ್ಯಾಂಡರ್ಡ್ ಅನ್ನೋ ಶಬ್ದನ ನೀವು ಮೊದಲು ಹುಡುಕ್ಬೇಕು. ಈ ಸ್ಟ್ಯಾಂಡರ್ಡ್ ನಲ್ಲಿ ಕೊಟ್ಟಿರುವಂತ ನಂಬರ್ ಏನಿದೆ ಮತ್ತು ಶಬ್ದ ಏನಿದೆ ನೋಡ್ಕೋಬೇಕು. ಇದನ್ನ ಮಿನಿಟ್ಸ್ ನಲ್ಲಿ ಕೊಟ್ರೆ 60 minutes ಇರುತ್ತೆ 1 ಅವರ್ಗೆ, ಡಿವೈಡೆಡ್ ಬೈ ಅವ್ರು ಕೊಟ್ಟ ನಂಬರ್ ತಗೋಬೇಕು 6. ಒಂದ್ ವೇಳೆ ಇದು ಮಿನಿಟ್ಸ್ ಬದಲಿ ಸೆಕೆಂಡ್ಸ್ ಇದ್ರೆ, ಅವ್ರು ಕ್ವಶನ್ ಅಲ್ಲಿ ಸೆಕೆಂಡ್ಸ್ ಅಂತ ಕೊಟ್ರೆ, ನೀವು 3600 ನ ತಗೊಂಡು ಡಿವೈಡೆಡ್ ಬೈ ಕೊಟ್ಟಂತ ನಂಬರ್ ನ ಬಾಗ್ಲೆ ಮಾಡಬೇಕು. ಯೂನಿಟ್ಸ್ ಅಂತ ಕೊಟ್ರೆ ಡೈರೆಕ್ಟ್ ಆನ್ಸರ್ ಕೊಟ್ಟಂಗೆ. ಮಿನಿಟ್ಸ್ ಕೊಟ್ಟಾಗ, ಸೆಕೆಂಡ್ಸ್ ಕೊಟ್ಟಾಗ ನೀವು ಕಂಡು ಹಿಡಿಬೇಕು. ಯಾವಾಗ ಅವರು ಅದನ್ನ ಯೂನಿಟ್ಸ್ ನಲ್ಲಿ ಕೊಡ್ತಾರೆ ಡೈರೆಕ್ಟ್ ಆನ್ಸರ್. ಮಿನಿಟ್ಸ್ ಕೊಟ್ರೆ ಮೇಲೆ 60 ತಗೊಂಡು ಅವ್ರು ಕೊಟ್ಟ ನಂಬರ್ ನ ಡಿವೈಡೆಡ್ ಬೈ ತಗೋಬೇಕು. ಸೆಕೆಂಡ್ಸ್ ಕೊಟ್ರೆ ಮೇಲೆ 3600 3600 ತಗೊಂಡು ಡಿವೈಡೆಡ್ ಬೈ ಅವ್ರು ಕೊಟ್ಟ ನಂಬರ್ ನ ಮಾಡಬೇಕು. ಸೊ ಈಗ 60 ಡಿವೈಡೆಡ್ ಬೈ 6 ಮಾಡಿದಾಗ 10 ಯೂನಿಟ್ಸ್. ಸೊ ಇದು ಆನ್ಸರ್. ಒಂದೇ ವರ್ಕಿಂಗ್ ನೋಟ್. ಯಾವಾಗ ಇದನ್ನ ಕಂಡು ಹಿಡಿಬೇಕಂದ್ರೆ ಈ ಶಬ್ದ ಹುಡುಕ್ಬೇಕು. ಮೊದಲು ಫಿಕ್ಸ್ ಇರುತ್ತೆ ಇದು ಶಬ್ದ ಕ್ವಶನ್ ಅಲ್ಲಿ, ಸ್ಟ್ಯಾಂಡರ್ಡ್. ಸೆಕೆಂಡ್ ಕೆಲಸ, ನೀವು ಕಂಡು ಹಿಡಿದಂತ ಆನ್ಸರ್ ನ ನಾವ್ ಏನ್ ಮಾಡ್ಬೇಕು, ಇಂಟು ಆಗಿ ತಗೋಬೇಕು. ಫಸ್ಟ್ ಕಂಡು ಹಿಡಿದ್ರು ವರ್ಕಿಂಗ್ ನೋಟ್ ಏನಿರುತ್ತೆ ಅದನ್ನ ಇಂಟು ಆಗಿ ತಗೊಂಡು ಕ್ವಶನ್ ಅಲ್ಲಿ ಎಷ್ಟು ಅವರ್ಸ್ ಇದೆ ನೋಡ್ಬೇಕು. ಸೊ ಎಷ್ಟು ಅವರ್ಸ್ ಇನ್ ಲೆಕ್ಕ 8 ಅವರ್ಸ್. ಅವನು 1 ಅವರ್ಗೆ ಎಷ್ಟು ಪ್ರೊಡ್ಯೂಸ್ ಮಾಡ್ತಾನೆ 10. ಸೊ 8 ಅವರ್ಸ್ ಅಂದ್ರೆ ಎಷ್ಟು ಯೂನಿಟ್ಸ್ ರೆಡಿ ಮಾಡ್ಬೇಕು ಅವನು, 80 ಯೂನಿಟ್ಸ್. 80 ಯೂನಿಟ್ಸ್. ಇನ್ನು ಮೂರನೇದು ಆಕ್ಚುಯಲ್ ಔಟ್ಪುಟ್, ಅವ್ರು ತಯಾರು ಮಾಡಿರೋದು ಎ 70, ಬಿ 90. ಸೊ ಎ ಅನ್ನೋನು ಸ್ಟ್ಯಾಂಡರ್ಡ್ ಔಟ್ಪುಟ್ 80 ಟಾರ್ಗೆಟ್, ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂದ್ರೆ ಟಾರ್ಗೆಟ್ ಕಂಪ್ನಿದು, 80 ಗಿಂತ ಕಡಿಮೆ ಮಾಡಿದಾನೆ 70. ಬಿ ಅನ್ನೋನು ಜಾಸ್ತಿ ಮಾಡಿದಾನೆ 90. ಪೀಸ್ ರೇಟ್. ಸೊ ಪೀಸ್ ರೇಟ್ ಹೇಗೆ ಕಂಡಿಡಿದಂದ್ರೆ, ನಾವೇನು ವರ್ಕಿಂಗ್ ನೋಟ್ ಕಂಡಿಡಿದಿರ್ತೀವಿ ಒಂದೇದು, ಅದನ್ನ ಡಿವೈಡೆಡ್ ಬೈ ಆಗಿ ತಗೋಬೇಕು. ಕ್ವಶನ್ ಅಲ್ಲಿ ಕೊಟ್ಟಿರುವಂತ ರುಪೀಸ್ ನ ಹುಡುಕಿ ಡಿವೈಡೆಡ್ ಬೈ ಮಾಡಬೇಕು. 80 rupees ಇದೆ. ನಾವು ಕಂಡುಹಿಡಿದಂತ ಫಸ್ಟ್ ವರ್ಕಿಂಗ್ ನೋಟ್ 10 ಇದೆ, ಅಂದ್ರೆ ಇದು 80 rupees 1 hour ಇನ್ ಸ್ಯಾಲರಿ. 1 ಅವರ್ಗೆ 10 ಪ್ರಾಡಕ್ಟ್ ರೆಡಿ ಆಗುತ್ತೆ. ಸೊ ಅವರಿಗೆ 10 ಪ್ರಾಡಕ್ಟ್ 80 rupees ಅಂದ್ರೆ ಒಂದು ಪ್ರಾಡಕ್ಟ್ ಗೆ 8. 80 ಡಿವೈಡೆಡ್ ಬೈ 10 ಮಾಡಿದಾಗ 8 rupees. ಈಗ ನಾವ್ ಏನ್ ಮಾಡ್ತೀವಿ, ಟೇಲರ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ಟೇಲರ್ಸ್ ಫಾರ್ಮುಲಾ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಇಂಟು ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ ಪರ್ಸೆಂಟೇಜ್. ಸೊ ಇದು ಡಿಫರೆನ್ಷಿಯಲ್ ರೇಟ್ಸ್. ಇದು ಟೇಲರ್ ಕೊಟ್ಟಿರುವಂತ ಅರ್ನಿಂಗ್ಸ್ ಫಾರ್ಮುಲಾ. ಆಕ್ಚುಯಲ್ ಔಟ್ಪುಟ್ ನಲ್ಲಿ ಇಬ್ರು ವ್ಯಕ್ತಿ ಇದ್ದಾರೆ, ಅರ್ನಿಂಗ್ಸ್ ಎ ಮತ್ತು ಬಿ ನಾವು ಕಂಡುಹಿಡಿತಾ ಇದೀವಿ. ಸೊ ಎದ್ದು ಆಕ್ಚುಯಲ್ ಔಟ್ಪುಟ್ ಏನಿದೆ 70, ಬಿದ್ದು ಆಕ್ಚುಯಲ್ ಔಟ್ಪುಟ್ ಏನಿದೆ 90 ಇಂಟು ಪೀಸ್ ರೇಟ್. ಸೊ ಪೀಸ್ ರೇಟ್ ಎಷ್ಟಿದೆ ಕಂಡು ಹಿಡಿದಿರ್ತೀವಿ ವರ್ಕಿಂಗ್ ನೋಟ್ ನಲ್ಲಿ 8 rupees. ಆಕ್ಚುಯಲ್ ಔಟ್ಪುಟ್ ಎ ಮತ್ತು ಬಿ ತಗೊಂಡ್ವಿ, ಪೀಸ್ ರೇಟ್ ಇಬ್ಬರಿಗೂ ತಗೊಂತೀವಿ 8 ಇಂಟು ಡಿಫರೆನ್ಷಿಯಲ್ ಪರ್ಸೆಂಟೇಜ್. ಈ ವ್ಯಕ್ತಿ ವರ್ಕ್ ಕಡಿಮೆ ಮಾಡಿದಾನೆ, 80% ಮಾಡ್ತೀವಿ. ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ 80%, 120%. ಸೊ ಜಾಸ್ತಿ ವರ್ಕ್ ಮಾಡಿದವಂಗೆ ಜಾಸ್ತಿ ಪರ್ಸೆಂಟೇಜ್. ಸೊ 80% ಎಗೆ, 120% ಬಿಗೆ. ಹೀಗೆ ನಾವು ಡಿಫರೆಂಟ್ ಆಗಿ ತಗೊಂಡಿದ್ದೀವಿ ಅಂದ್ರೆ ಎ ಕಡಿಮೆ ವರ್ಕ್ ಮಾಡಿದಾನೆ, ಬಿ ಹೆಚ್ಚಿಗೆ ವರ್ಕ್ ಮಾಡಿದಾನೆ. ಎದಕ್ಕಿಂತ, ಸ್ಟ್ಯಾಂಡರ್ಡ್ ಔಟ್ಪುಟ್ ಗಿಂತ 80 ಯೂನಿಟ್ಸ್ ಗಿಂತ ಎ ಕಡಿಮೆ ಮಾಡಿದಾನೆ, ಕಡಿಮೆ ಪರ್ಸೆಂಟೇಜ್ ಸ್ಯಾಲರಿ. ಬಿ 80 ಗಿಂತ ಜಾಸ್ತಿ 90 ಮಾಡಿದಾನೆ, ಹೆಚ್ಚಿಗೆ ಪರ್ಸೆಂಟೇಜ್ ಸ್ಯಾಲರಿ.
ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಈಗ ಎದು 70 ಇಂಟು ಪೀಸ್ ರೇಟ್ 8 ಇಂಟು 80%, 448. ನೆಕ್ಸ್ಟ್ ಬಿದು 90 ಇಂಟು 8 ಇಂಟು 120%, 864. ಸೊ ಈ ರೀತಿಯಾಗಿ ನಾವು ಟೇಲರ್ಸ್ ಮೇಲೆ ಪ್ರಶ್ನೆ ಕೇಳಿದಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.